ಗೋವಿನ ಕೆಚ್ಚಲನ್ನು ಕಟ್ ಮಾಡಿದ್ದಾರೆ, ಕತ್ತರಿಸಿದ್ದಾರೆ ನೋಡಿ. ಅದನ್ನು ಜಮೀರ್ ಅಹ್ಮದ್ ಖಾನು ಸುಮಾರು 2.5 ಎಕರೆ ಅದು ಒಬ್ಬರು ದಾನಿಗಳು ಪಶು ವೈದ್ಯಕೀಯ ಆಸ್ಪತ್ರೆ ಮಾಡಲಿಕ್ಕೆ ಕೊಟ್ಟಂಥದ್ದು. ಅದ್ರ ಮೇಲೆ ವಕಫತ್ ಹೇಳಿ ಇವರು ಹೆಸರು ನೋಂದಾಯಿಸಿದರು. ನಿನ್ನೆ ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆಯಾಜ್ಞೆ ಆಗಿದೆ. ಅದರಿಂದ ರೊಚ್ಚಿಗದಂಥ ಮತಾಂಧರು ಇವತ್ತು ಗೋವಿನ ಕೆಚ್ಚಲನ್ನು ಕಡಿಯುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಎಷ್ಟು ಅಸಹಿಷ್ಣುತೆ ಇದು ಅವ್ರ ಬಲ್ಲಿ. ಗೋವಿನ ಮೇಲೆ ತಮ್ಮ ಸಿಟ್ಟನ್ನು ಇವತ್ತು ತೀರಿಸುವಂಥ ಅಷ್ಟು ಮಟ್ಟಿಗೆ ಕೆಳಮಟ್ಟಕ್ಕೆ ಹೋಗ್ಯಾರಂದರೆ ಇದರಿಂದ ಈ ಸರ್ಕಾರ ಏನಿದೆ ಇದು ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ಲಾಕತ್ತದ. ಹಿಂದೂಗಳ ಮೊದಲೇ ಸುರಕ್ಷತೆ ಇಲ್ಲ, ಈ ಗೋವುಗಳು ಸಹ ಕರ್ನಾಟಕದಲ್ಲಿ ಸುರಕ್ಷತೆ ಇಲ್ಲ. ನಾನು ನಿನ್ನೆ ಹೇಳಿದ್ದೆ, ಇವತ್ತು ಮುಸ್ಲಿಮರಿಗೆ ದೊಡ್ಡ ರೀತಿಯ ಒಂದು ಶಕ್ತಿ ಕೊಟ್ಟಂಗಾಗಿದೆ. ಗೃಹ ಮಂತ್ರಿಗಳು ಹೇಳ್ತಾರೆ, ನಾನು ನಿನ್ನೆ ಹೇಳಿದೆಲ್ಲ ಮುತ್ತು ಕೊಡಬೇಕಾ ಅಂತ. ಇವತ್ತೇನು ಅವ್ರಿಗೆ ಮುತ್ತು ಕೊಡ್ತಾರೋ ಅಥವಾ ಅವ್ರಿಗೇನೋ ಶಿಕ್ಷೆ ಕೊಡ್ತಾರೋ ನೋಡಬೇಕಾಗಿದೆ. ಇದೇ ರೀತಿ ಆದರೆ ಇನ್ನು 1 ವರ್ಷದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾಯಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇವತ್ತು ಭಾಳ ಭಯಾನಕ 4 ಆಕಳುಗಳ ಕೆಚ್ಚಲುಗಳನ್ನು ಅದನ್ನು ಫಿರ್ಯಾದಿ ಮಾಡಿದ್ದ, ಯಾವನು ಕಂಪ್ಲೇಂಟ್ ಮಾಡಿದ್ದ ಅವನ್ನ ಮನೆಗೆ ಹೋಗಿ ಇದನ್ನು ಮಾಡ್ಯಾರ ಅಂತೇಳಿ ನಾನು ಬೆಳಿಗ್ಗೆ ಕೇಳಿದೆ. ಇದು ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ರು, ಈ ರೀತಿ ಘಟನೆ ಆಗಿದೆ ಚಾಮರಾಜಪೇಟೆಯಲ್ಲಿ, ನಾವೆಲ್ಲರೂ ಕೂಡಿ ಅದನ್ನು ಪ್ರತಿಭಟನೆ ಮಾಡಬೇಕು. ಈ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ, ಈ ರಾಜ್ಯದಲ್ಲಿ ಹಿಂದೂಗಳು ಜೀವನ ಮಾಡಬೇಕೋ ಬೇಡೋ ಅನ್ನೋಂಥದ್ದು ರಾಜ್ಯದ ಮುಖ್ಯಮಂತ್ರಿ ಹೇಳಬೇಕು. ಈಗ DK ಶಿವಕುಮಾರ್ ಯಾಕೋ ಇದರ ರೀತಿಯಲ್ಲಿ ಮಾತಾಡ್ತಾರೆ. ರಾಜಯೋಗ ಅಷ್ಟೇ ಅಲ್ಲ, ಮತ್ತು ನನಗೆ ಯಾರ ಬೆಂಬಲನೂ ಬೇಡ, ಕಾರ್ಯಕರ್ತ ಬಿಡ್ತೀನಿ, ಪಕ್ಷದ ಕೆಲಸ ಮಾಡ್ತೀನಿ ಅಂತ ಜಿಗುಪ್ಸೆದ ರೀತಿಯಲ್ಲಿ ಮಾತಾಡ್ತಾರೆ. ಇಲ್ಲ, ಅವ್ರು ಪೂಜೆ ಮಾಡಬೇಕತ್ತಿದ್ದೇ ಪ್ರತಂಗಿ ಮಾತು ಮಾಡ್ಯಾರ. ಅಂದ್ರೆ ಅವರು ಶತ್ರುಗಳು ಯಾರ್ಯಾರು ಅದಾರ? ಸಿದ್ದರಾಮಯ್ಯ ಅದಾರ, ನಮ್ಮ ಸತೀಶ್ ಜಾರಕಿಹೊಳಿ ಅದಾರೆ, ರಾಜಣ್ಣ ಅದಾರೆ. ಅವರೆಲ್ಲ ನಾಶ ಆಗ್ಬೇಕಂತೇಳಿ ಅವ್ರು ಪ್ರತಂಗಿ ಹೋಮ ಮಾಡ್ಯಾರ. ಮತ್ತು ಎಲ್ಲ ದೇವಸ್ಥಾನಗಳು ಅಡ್ಡಾಡ್ಲಕತ್ತಾರೆ. ದೇವ್ರ ಬಳಿ ಮುಖ್ಯಮಂತ್ರಿ ಆಗಲದ್ದು ಬೇಡ್ಕೋತಾರೆ. ಆದರೆ ನಮ್ಮ ಧರ್ಮಕ್ಕೆ ಏನೇ ಬಂದರೂ ಸಹ ಯಾವುದೇ ರೀತಿಯಿಂದ ಆ ದೇವರುಗಳ ಮೂರ್ತಿಗಳು ಇವತ್ತು ಗಣಪತಿ ಇದು ಅಲ್ಲೇ ಆಯಿತು. ಗಣಪತಿಯ ಇದರಲ್ಲಿ ಏನು ಬೆಂಕಿ ಹಚ್ಚುವಂಥ ಕಾರ್ಯಕ್ರಮ ಆಯಿತು, ಕಲ್ಲು ಹೋಗಿದ್ರು, ಅದಕ್ಕೇನೂ ಇಲ್ಲ. ಕುರ್ಚಿ ಬೇಕಾದಾಗ ಹಿಂದೂ ಧರ್ಮ ಬೇಕು, ಹಿಂದೂ ಸನಾತನ ಧರ್ಮ ಬೇಕು, ದೇವ್ರು ಬೇಕು. ಕುರ್ಚಿಗೆ ಬಂದ ಮೇಲೆ ಮುಸ್ಲಿಮರು ನಮ್ಮ ಸಹೋದರರು ಹುಷಾರು, ಅವ್ರಿಗೇನೇನು ಮಾಡಿದ್ರೆ ಈ ರೀತಿಯ ಕೊಳಕ ಬುದ್ಧಿ ಏನಿದೆಯಲ್ಲ, ಇದನ್ನು ನೋಡಿದ್ರೆ ಅವ್ರು ಎಂದೂ ಮುಖ್ಯಮಂತ್ರಿ ಆಗೋದಿಲ್ಲ. ಯಾಕಂದರೆ ಅಷ್ಟು ದೊಡ್ಡ ತಂಡ ತಯಾರಾಗಿದೆ. ಯಾರ ಸತ್ರು ನಾಶ ಆಗ್ಬೇಕಂತೇಳಿ ಹೋಮ್ ಮಾಡ್ಯಾರಲ್ಲ, ಅವರೆಲ್ಲರೂ ಕೂಡ ಇವ್ರನ್ನ ಮನೆ ಕಳಿಸ್ತಾರೆ. ರಾಜ್ಯದಲ್ಲಿ ಹಿಂದೂ ಯುವತಿಯ ಮೇಲೆ ಮುಸ್ಲಿಂ ಪ್ರಕರಣಗಳು ಬಾಕಿ ಬರ್ತವೆ. ಜೀವನಕ್ಕೆ ಘಟನೆ ಆಗಿದೆ ಸರ್. ಒಂದು ಯುವತಿ ಆತ್ಮಹತ್ಯೆ ಮಾಡ್ಕೊಂಡಾಳ, ವೀರಶೈವ ಸಮಾಜದ್ದು. ಅಂದರೆ ಅವ್ರಿಗೆ ಈಗ ಏನಾಗೈತಿ, ಈ ಕಾಂಗ್ರೆಸ್ ಬಂದ ಮ್ಯಾಗ ಅವ್ರು ಪೂರ್ತಿ ಫ್ರೀ ಬಿಟ್ಬಿಟ್ಟಾಗ ಅವ್ರು ಏನು ಮಾಡಿದ್ರು ಏನೂ ಮಾಡೋದಿಲ್ಲ. ಅನುಮತಿ ಕೊಟ್ಟಂಗಾಗಿದೆ ಅವ್ರಿಗೆ. ಅನುಮತಿ ಕೊಟ್ಟು ಎಲ್ರಿ ಸುವರ್ಣಸೌಧದಾಗ ಹೊಕ್ಕವ ಯಾರು? ಅದೇ ಜನಾಂಗದವನೇ. ಇವತ್ತೇನು ಸಿಟಿ ರವಿ ಮ್ಯಾಗ ಹಲ್ಲೆ ಮಾಡ್ಲಿಕ್ಕೆ ಬಂದವ, ಅವನ ಹೆಸರು ಯಾವುದು? ಅದು ಅವನು ಮುಸ್ಲಿಮನೇ ಎಲ್ಲ ಒಳಗೆ ಹೊಕ್ಕವ್ರು. ಇವತ್ತೇನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿಸ್ತಾ ಇದ್ದಾರಲ್ಲ, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಒಳ್ಳೇದಲ್ಲ. ಇದೇನು ಮಾಡ್ತಾ ಇದ್ದಾರಲ್ಲ ಗುಂಡಾಗಿರಿ, ಎಲ್ಲೇನು DK ಶಿವಕುಮಾರ್ ನಮ್ಮ ಹಿಂದಿದಾರ ಅಂತೇಳಿ ಇವತ್ತೇನು ಅವರ ಏನು ಒಂದು ರೀತಿ ಬೆಳಗಾವಿಯಲ್ಲಿ ಏನು ನಮ್ಮ ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ಖಂಡನೆ ಬೆಳಿಲ್ಲ. ನಾನು ಪಂಚಮಸಾಲಿ ಸಮಾಜದ ಮಗಳಾಗಿ ಬಂದಿನ ಅಂತ ಹೇಳಿದ್ರು ಎಲ್ಲಿ ನಮ್ಮ ಸಮಾಜ ಮೀಟಿಂಗ್ನಾಗ. ಅದೇ ಅಲ್ಲಿ ವಿಧಾನಸೌಧದಾಗ ಒಬ್ಬ ಎಲ್ಲ ನಾನು ಮಂತ್ರಿಯಾಗಿ ಹೋಗಿದ್ದೆ ಅಂತ ಹೇಳಿದ್ರು. ಇವತ್ತೇನೋ ಅವರು DK ಶಿವಕುಮಾರ್ ಇವತ್ತು ಸತೀಶ್ ಜಾರಕಿಹೊಳಿ ಅವ್ರ ಪಾತ್ರ ಏನೂ ಇಲ್ಲ ಇದ್ರೊಳಗೆ. ಮೊನ್ನೆ ಲಾಠಿ ಚಾರ್ಜ್ ಆಗಿದ್ರಾಗ ಪಾಪ ಅವ್ರಿಗೆ ಗುರ್ತೇ ಇಲ್ಲ ಉಸ್ತುವಾರಿಗೆ. ಇವ್ರ ಹಸ್ತಕ್ಷೇಪ DK ಶಿವಕುಮಾರ್ದು ಆಗ್ತಾಯಿದೆ. ಏನೋ ಒಂದು ಜ್ಯೋತಿಷಿಗಳು ಹೇಳ್ಯಾರಲ್ಲ, ಇದು ಯಾರಿಂದ ಸರ್ಕಾರ ಪತನ ಆಗ್ತದೆ, ಅದು ಪತನ ಆಗುವಂಥ ಲಕ್ಷಣಗಳು ಕಾಣಿಸ್ಲತ್ತವೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕಾರಣ ಆಗ್ತಾರೆ ಈ ಸರ್ಕಾರ ಬೀಳಿಕ್ಕೆ.